ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳೋ ವಿಷಯ ನಿಮ್ಮ ಲೈಫನ್ನು ಚೇಂಜ್ ಮಾಡಿದ್ರು ಮಾಡಬಹುದು. ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಯಾಕೆ ಕೆಲವರು ನಾರ್ಮಲ್ ಫ್ಯಾಮ್ಲಿಯಿಂದ ಬಂದರೂ ದೊಡ್ಡ ಸಕ್ಸಸ್ ಆಗ್ತಾರೆ, ಅದೇ ಸಮಯದಲ್ಲಿ ಕೆಲವರು ತುಂಬ ಟ್ಯಾಲೆಂಟ್ ಇದ್ದರೂ ಲೈಫಲ್ಲಿ ಮುಂದೆ ಬರೋಕ್ಕೆ ಆಗಲ್ಲ? ಇಲ್ಲಿ ಪ್ರಾಬ್ಲಮ್ಮು ಲಕ್ ಅಲ್ಲ, ಪ್ರಾಬ್ಲಮ್ ಮನಿ ಕೂಡ ಅಲ್ಲ, ಹಾಗೆಯೇ ಪ್ರಾಬ್ಲಮ್ ಎಜುಕೇಷನ್ ಕೂಡ ಅಲ್ಲ. ನಮ್ಮ ಲೈಫ್ನಲ್ಲಿ ನಮಗೆ ಗೊತ್ತಿಲ್ಲದೆ ಏನೂ ಏಳಿಗೆಯನ್ನು ತಡೆಯುತ್ತಿರುವ 10 ಇನ್ವಿಸಿಬಲ್ ಎನಿಮಿ ಇವೆ. ಅವು ಹೊರಗಡೆ ಇರುವ ಶತ್ರುಗಳಲ್ಲ, ನಮ್ಮೊಳಗೆ ಇರುವ ಶತ್ರುಗಳು. ಈ 10 ಎನಿಮೀಸನ್ನು ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಮೈಂಡ್ಸೆಟ್ಟು ಚೇಂಜ್ ಆಗುತ್ತೆ, ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ಆಮೇಲೆ ಲೈಫ್ ಕೂಡ ಚೇಂಜ್ ಆಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ, ಯಾಕಂದರೆ ಕೊನೆಯ ಎನಿಮಿ ಬಹುತೇಕ ಎಲ್ಲರ ಲೈಫ್ನಲ್ಲಿ ಇದೆ. ಸೊ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎನಿಮಿ ಯಾರಪ್ಪ ಅಂದರೆ ಲೇಜಿನೆಸ್. ಒಂದು ಮಾತಿದೆ, ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಬಟ್ ಲೇಜಿನೆಸ್ ಆಲ್ವೇಸ್ ಫೇಲ್ಸ್. ಸೋಮಾರಿತನ ಅಂದರೆ ಕೇವಲ ಮಲಗೋದಲ್ಲ, ಯಾವ ಕೆಲಸ ಮಾಡಬೇಕೋ ಅದನ್ನು ಲೇಟರ್, ಟುಮಾರೋ, ನೆಕ್ಸ್ಟ್ ವೀಕ್ ಅಂತ ಪೋಸ್ಟ್ಪೋನ್ ಮಾಡೋದು ಕೂಡ ಲೇಜಿನೆಸ್ ಆಗುತ್ತೆ. ಒಮ್ಮೆ ಯೋಚಿಸಿ, ನಾವು ಎಷ್ಟು ಸಲ ಹೇಳಿರ್ತೀವಿ ನಾಳೆಯಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ, ನಾಳೆಯಿಂದ ನೆಕ್ಸ್ಟ್ ಮಂತ್ನಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ಸಿಕ್ಕಿದ ಮೇಲೆ ಕಲಿತೀನಿ, ಮಂಡೆಯಿಂದ ಡಯಟ್ ಮಾಡ್ತೀನಿ. ಆ ಮಂಡೇ ಯಾವತ್ತೂ ಬರಲ್ಲ. ಸಕ್ಸಸ್ ಆಗಿರೋ ಜನರಿಗೆ ಕೂಡ 24 ಅವರ್ಸೇ ಇರೋದು, ನಮಗೂ ಕೂಡ 24 ಅವರ್ಸೇ ಇರೋದು. ಡಿಫ್ರೆನ್ಸ್ ಏನು? ಅವರು ಆ್ಯಕ್ಷನ್ ತೊಗೊಳ್ತಾರೆ, ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ. ಫ್ರೆಂಡ್ಸ್, ಎಕ್ಸ್ಕ್ಯೂಸ್ ನೆವರ್ ಪೇ ಬಿಲ್ಸ್, ಎಕ್ಸ್ಕ್ಯೂಸ್ ನೆವರ್ ಬಿಲ್ಡ್ ಡ್ರೀಮ್ಸ್. ಆ್ಯಕ್ಷನ್ ಮಾತ್ರ ಬಿಲ್ಡ್ ಮಾಡುತ್ತೆ. ಎಕ್ಸಾಂಪಲ್, ಒಬ್ಬ ಫಾರ್ಮರ್ ಇರ್ತಾನೆ, ಮಳೆ ಬಂದ ಮೇಲೆ ಬೀಜ ಬಿತ್ತಿದರೆ ಕ್ರಾಪ್ ಬರುತ್ತಾ? ಇಲ್ಲ. ಅದೇ ರೀತಿ ಅಪಾರ್ಚುನಿಟಿ ಬಂದಾಗ ಆ್ಯಕ್ಷನ್ ತೊಗೊಳ್ಬೇಕು, ಇಲ್ಲ ಅಂದರೆ ಚಾನ್ಸ್ ಹೋಗಿಬಿಡುತ್ತೆ. ನೀವು ಟೈಲರಿಂಗ್ ಕಲಿಬೇಕು ಅಂತ ಆಸೆ ಇದ್ದರೆ ಇವತ್ತು ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಮಾಲ್ ಲೆವೆಲ್ನಲ್ಲಾದರೂ ಸ್ಟಾರ್ಟ್ ಮಾಡಿ. ಪರ್ಫೆಕ್ಟ್ ಟೈಮ್ ಅನ್ನೋದು ಯಾವತ್ತೂ ಬರಲ್ಲ. ಟುಡೇ ಸ್ಮಾಲ್ ಸ್ಟೆಪ್ ಈಸ್ ಬೆಟರ್ ದ್ಯಾನ್ ಟುಮಾರೋಸ್ ಬಿಗ್ ಪ್ಲ್ಯಾನ್. ಹಾಗೆಯೇ ನೆಕ್ಸ್ಟ್ ಪಾಯಿಂಟು, ಎನಿಮಿ ಯಾರಂದರೆ 2ನೇ ಪಾಯಿಂಟು, ಫಿಯರ್ ಅಂದರೆ ಭಯ. ಭಯ ಎಲ್ರಿಗೂ ಇರುತ್ತೆ, ಸಕ್ಸಸ್ಫುಲ್ ಪೀಪಲ್ಗೂ ಕೂಡ ಇರುತ್ತೆ. ಡಿಫ್ರೆನ್ಸ್ ಏನು ಗೊತ್ತಾ? ಅವರು ಭಯ ಇದ್ದರೂ ಮುಂದೆ ಹೋಗ್ತಾರೆ, ನಾವು ಭಯ ಬಂದ ತಕ್ಷಣ ನಿಂತುಬಿಡ್ತೇವೆ. ನಮಗೆ ಯಾವ್ಯಾವ ಫಿಯರ್ ಇರುತ್ತೆ? ಜನ ಏನಂತಾರೆ, ಫೇಲ್ ಆದರೆ ಏನು ಮಾಡೋದು, ಮನಿ ಲಾಸ್ ಆದರೆ ಏನು ಮಾಡೋದು, ಬಿಸ್ನೆಸ್ ಆಗದೆ ಇದ್ದರೆ ಏನು ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡಿದರೆ ಟ್ರೋಲ್ ಮಾಡ್ತಾರಾ? ಈ ಕ್ವಶನ್ಸ್ ಎಲ್ಲರಿಗೂ ಬರುತ್ತವೆ. ಆದರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನೀವು ಪ್ರಯತ್ನ ಮಾಡದೇ ಇದ್ದರೆ ನಿಮ್ಮ ಕನಸುಗಳು ಹೇಗೆ ನಿಜವಾಗುತ್ತೆ? ಒಂದು ಚಿಕ್ಕ ಹಕ್ಕಿ ಮರದ ಕೊಂಬೆ ಮೇಲೆ ಕೂತಿರುತ್ತೆ, ಗಾಳಿ ಜೋರಾಗಿ ಬೀಸಿದ್ರೂ ಅದಕ್ಕೆ ಭಯ ಇರಲ್ಲ. ಯಾಕೆ ಗೊತ್ತಾ? ಅದು ಕೊಂಬೆಯ ಮೇಲೆ ಟ್ರಸ್ಟ್ ಇಟ್ಟಿಲ್ಲ, ತನ್ನ ವಿಂಗ್ಸ್ ಮೇಲೆ ಟ್ರಸ್ಟ್ ಇಟ್ಟಿದೆ. ಅದೇ ರೀತಿ ನಿಮ್ಮ ಕಾನ್ಫಿಡೆನ್ಸ್ ಹೊರಗಿನ ಜನರ ಮೇಲೆ ಇರಬಾರ್ದು, ನಿಮ್ಮ ಸ್ಕಿಲ್ಸ್ ಮೇಲೆ ಇರಬೇಕು. ಒಂದು ಎಕ್ಸಾಂಪಲ್ ಏನಂದರೆ, ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ, ಆವಾಗ ಅವನಿಗೆ 100 ವ್ಯೂಸ್ ಕೂಡ ಬಂದಿರಲ್ಲ. ಆದರೆ ಇವತ್ತು ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ ಇರ್ಬೋದು. ಅವನು ಮೊದಲ ದಿನವೇ ಹೆದರ್ಕೊಂಡು ಸೋತಿದ್ರೆ ಇವತ್ತು ಆ ಸಕ್ಸಸ್ ಇರ್ತಿತ್ತಾ? ಒಮ್ಮೆ ಕರೇಜ್ ತೊಗೊಂಡು ನಿಮ್ಮ ಸ್ಟೆಪ್ಪನ್ನು ಇಡಿ. ಆ ಫಸ್ಟ್ ಸ್ಟೆಪ್ ಕೂಡ ನಿಮ್ಮ ಫ್ಯೂಚರನ್ನು ಚೇಂಜ್ ಮಾಡಬಹುದು. ಇನ್ನು ಥರ್ಡ್ ಎನಿಮಿ ಸೆಲ್ಫ್ ಡೌಟ್, ನನ್ನಿಂದ ಆಗಲ್ಲ ಅನ್ನೋ ಯೋಚನೆ. ಜೀವನದಲ್ಲಿ ನಮ್ಮನ್ನು ಸೋಲಿಸುವ ಮೊದಲ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾವೇ. ಯಾಕಂದರೆ ನಾವು ನಮ್ಮ ಮನಸ್ಸಿಗೆ ಯಾವಾಗಲೂ ನೆಗೆಟಿವ್ ಮಾತುಗಳನ್ನೇ ಹೇಳಿರ್ತೀವಿ. ನನ್ನಿಂದ ಆಗಲ್ಲ, ನಾನು ಇಂಗ್ಲೀಷ್ ಚೆನ್ನಾಗಿ ಮಾತಾಡಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಓದಿಲ್ಲ, ನನಗೆ ಸಪೋರ್ಟ್ ಇಲ್ಲ. ಈ ಮಾತುಗಳನ್ನು ನಿಮ್ಗೆ ಯಾರು ಹೇಳ್ತಾರೆ? ಹೆಚ್ಚಿನ ಸಲ ನಮ್ಮ ಮನಸ್ಸೇ ಹೇಳುತ್ತೆ. ಫ್ರೆಂಡ್ಸ್, ನಮ್ಮ ಮೈಂಡ್ ಈಸ್ ವೆರಿ ಪವರ್ಫುಲ್. ನಾವು ಪ್ರತಿದಿನ ನನ್ನಿಂದ ಆಗಲ್ಲ ಅಂತ ಹೇಳ್ತಿದ್ರೆ ಮೈಂಡ್ ಅದನ್ನೇ ಬಿಲೀವ್ ಮಾಡುತ್ತೆ. ಆದ್ದರಿಂದ ನಾನು ಕಲಿತೇನೆ, ನಾನು ಇಂಪ್ರೂವ್ ಆಗ್ತೀನಿ, ಒಂದು ದಿನ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿದ್ರೆ ಮೈಂಡ್ ಅದಕ್ಕೂ ವರ್ಕ್ ಮಾಡುತ್ತೆ. ನಾನು ಟೈಲರಿಂಗ್ ಕ್ಲಾಸ್ ತೊಗೊಳೋದ್ರಿಂದ ನಾನು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಸ್ಟೂಡೆಂಟ್ಸ್ ನನಗೆ ಕೇಳಿದ್ರು, ನನಗೆ ಸ್ಟಿಚಿಂಗ್ ಬರಲ್ಲ ಆದರೂ ಕಲಿತೀನಿ. ಇನ್ನೊಬ್ರು ಹೇಳಿದ್ಲು, ನನ್ನಿಂದ ಆಗಲ್ಲ, ನಾನು ಸ್ಲೋ. 6 ತಿಂಗಳ ನಂತರ ಮೊದಲವಳು ಅಂದರೆ ಬೂಟಿಕ್ ಓಪನ್ ಮಾಡಿದ್ಲು, 2ನೇವಳು ಇನ್ನೂ ನನಗೆ ಬರಲ್ಲ ಅಂತಲೇ ಇದ್ಲು. ಡಿಫ್ರೆನ್ಸ್ ಟ್ಯಾಲೆಂಟ್ ಅಲ್ಲ, ಡಿಫ್ರೆನ್ಸ್ ಮೈಂಡ್ ಸೆಟ್. ಡೋಂಟ್ ಕಂಪೇರ್ ಚಾಪ್ಟರ್ 1 ವಿತ್ ಸಮ್ವನ್ಸ್ ಚಾಪ್ಟರ್ 20. ಪ್ರತಿಯೊಬ್ಬರ ಜರ್ನಿನೂ ಬೇರೆ ಇರುತ್ತೆ, ಪ್ರತಿಯೊಬ್ಬರ ಟೈಮಿಂಗ್ ಬೇರೆ ಇರುತ್ತೆ. ಸೊ ನಿಮ್ಮ ಕಾಂಪಿಟೇಷನ್ ಬೇರೆಯವ್ರ ಜೊತೆ ಇರಲ್ಲ, ನಿಮ್ಮ ಜೊತೆನೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟು, ಟೈಮ್ ವೇಸ್ಟ್. ಮನಿ ಕಳೆದುಕೊಂಡ್ರೆ ಮತ್ತೆ ಅರ್ನ್ ಮಾಡ್ಬೋದು, ಆದರೆ ಟೈಮ್ ಒನ್ಸ್ ಗಾನ್ ನೆವರ್ ಕಮ್ಸ್ ಬ್ಯಾಕ್. ಅಂದರೆ ಟೈಮ್ ಹೋಯಿತು ಅಂದರೆ ಅದನ್ನು ವಾಪಸ್ ಕಳಿಸೋಕೆ ಸಾಧ್ಯನೇ ಇಲ್ಲ. ಒಂದು ರೀಲ್ ನೋಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆ ಹೋಗಿರುತ್ತೆ, ಕೆಲವೊಮ್ಮೆ 2 ಗಂಟೆ ಹೋಗಿರುತ್ತೆ.
ಕೊನೆಯಲ್ಲಿ ಏನು ಸಿಕ್ತು? ಒಂದು ಸಣ್ಣ ಲೆಕ್ಕ, ಪ್ರತಿದಿನ 2 ಗಂಟೆ ವೇಸ್ಟ್ ಮಾಡಿದ್ರೆ 1 ವರ್ಷಕ್ಕೆ ಸುಮಾರು 730 ಗಂಟೆಗಳು ವೇಸ್ಟ್ ಮಾಡ್ದಂಗಾಯಿತು. ಅಂದರೆ ಸುಮಾರು 30 ದಿನಗಳಿಂದ ಹೆಚ್ಚು ಸಮಯ. ಆ ಸಮಯದಲ್ಲಿ ನೀವು ಏನು ಮಾಡಬಹುದಿತ್ತು? ಹೊಸ ಸ್ಕಿಲ್ ಕಲಿಬಹುದಿತ್ತು, ಯೂಟ್ಯೂಬ್ ಚಾನಲ್ ಗ್ರೋ ಮಾಡಬಹುದಾಗಿತ್ತು, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾಗಿತ್ತು, ಫಿಟ್ನೆಸ್ ಇಂಪ್ರೂವ್ ಮಾಡಬಹುದಿತ್ತು, ಮನಿ ಅರ್ನ್ ಮಾಡಬಹುದಿತ್ತು. ಡೈಲಿ ಒಂದು ಕ್ವಶನ್ನ ನೀವು ಕೇಳ್ಕೊಳ್ಳಿ, ನಾನೀಗ ಮಾಡುತ್ತಿರೋ ಕೆಲಸ ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತಾ? ಆನ್ಸರ್ ನೋ ಅಂದರೆ ಆ ಕೆಲಸನ ಕಡಿಮೆ ಮಾಡಿಬಿಡಿ. ಇನ್ನು 5th ಪಾಯಿಂಟು, ನೆಗೆಟಿವ್ ಪೀಪಲ್. ನಮ್ಮ ಸುತ್ತಮುತ್ತ ತುಂಬ ನಕಾರಾತ್ಮಕ ಜನರಿರ್ತಾರೆ. ನಾವು ಅವ್ರ ಜೊತೆ ಬೆಳ್ಕೊಂಡ್ಬಿಟ್ರೆ ಅದರಿಂದ ಅವ್ರು ನಮಗೆ ಏನೇನು ಹೇಳ್ತಿರ್ತಾರೆ ಅಂದರೆ, ನಾವು ಏನಾದರೂ ಒಂದು ಹೆಜ್ಜೆ ಮುಂದಿಡ್ತಿದ್ವಿ ಅಂದರೆ ಅದರಿಂದ ಏನಾಗಲ್ಲ ಬಿಡು, ಬಿಸ್ನೆಸ್ ಮಾಡಿ ಯಾರು ದೊಡ್ಡವರಾಗಲ್ಲ, ಬಿಟ್ಬಿಡು, ಯೂಟ್ಯೂಬ್ ಎಲ್ರಿಗೂ ಆಗಲ್ಲ, ಹೆಣ್ಮಕ್ಳು ಇಷ್ಟು ದೊಡ್ಡ ಕನಸು ಕಾಣಬಾರ್ದು, ನೀನು ಮಾಡೋದು ವೇಸ್ಟು ಅಂತ ನಮ್ಮನ್ನು ತೆಳಗಿಳಿಸ್ಬಿಡ್ತಾರೆ. ಅವರು ನಿಮ್ಮ ಫ್ಯೂಚರ್ ನೋಡ್ಕೊಂಡು ಹೇಳೋದಿಲ್ಲ, ಅವರು ತಮ್ಮ ಹೆದರಿಕೆಯಿಂದ ಹೇಳಿರ್ತಾರೆ. ಸ್ಟೋರಿ ಹೇಳ್ತೀನಿ ಕೇಳಿ. ಒಂದು ಹದ್ದು ಏನು ಮಾಡುತ್ತೆ, ತಪ್ಪಾಗಿ ತನ್ನ ಮೊಟ್ಟೆನ ಒಂದು ಕೋಳಿಗಳ ನಡುವೆ ಇಟ್ಬಿಡುತ್ತೆ. ಆ ಹದ್ದಿನ ಮರಿ ಕೋಳಿಗಳ ನಡುವೆನೇ ಕೋಳಿಯಂತೆ ಬೆಳೆದ್ಬಿಡುತ್ತೆ. ಒಂದಿನ ಆಕಾಶದಲ್ಲಿ ಹಾರುತ್ತಿರುವ ಹದ್ದನ್ನು ನೋಡಿ ಕೇಳ್ತು, ನಾನು ಯಾಕೆ ಹೀಗೆ ಹಾರಲಾಗಲ್ಲ? ಅದಕ್ಕೆ ಉತ್ತರ ಬಂತು, ಯಾಕಂದರೆ ನೀನು ಹದ್ದು ಅನ್ನೋದನ್ನೇ ಮರೆತು ಬಿಟ್ಟಿದೆಯಾ ಅಂತ. ಫ್ರೆಂಡ್ಸ್, ಕೆಲವೊಮ್ಮೆ ನಾವು ವೀಕ್ ಅಲ್ಲ, ನಮ್ಮ ಸುತ್ತಲಿನ ವಾತಾವರಣವೇ ವೀಕ್ ಆಗಿರುತ್ತೆ. ಅವಾಗ ನಾವು ಏನು ಮಾಡಬೇಕು ಅಂದರೆ, ಅವರ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೇಬಾರ್ದು. ನಮ್ಮ ಕನಸನ್ನು ಎನ್ಕರೇಜ್ ಮಾಡೋ ಜನರ ಜೊತೆ ಇರಬೇಕು ನಾವು ಹೋಗಿ. ಹಾಗೆಯೇ ಒಳ್ಳೆ ಬುಕ್ಗಳನ್ನು ಓದಬೇಕು, ಒಳ್ಳೆ ವಿಡಿಯೋಸ್ಗಳನ್ನು ನೋಡಬೇಕು, ಪಾಸಿಟಿವ್ ಮೈಂಡ್ಸೆಟ್ ಇರೋವಂಥ ಜೊತೆಯನ್ನು ಕನೆಕ್ಟನ್ನು ಮಾಡ್ಕೋಬೇಕು. ಸೊ ಇನ್ನು ತುಂಬ ಪಾಯಿಂಟ್ಸ್ ಇವೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಬುಕ್ ಏನಪ್ಪ ಅಂತಂದರೆ, ಒಂದು ಬ್ಲೌಸ್ ಕೋರ್ಸಿಂದು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಈ ನೋಟ್ಸ್ ನೋಡಿ ತುಂಬ ಜನರು ಮನೆಯಲ್ಲೇ ಕೂತ್ಕೊಂಡು ಕಲಿತಾ ಇದ್ದಾರೆ. ಹಾಗೆಯೇ ಡ್ರೆಸ್ ಕೂಡ ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅದರದ್ದು ಕೂಡ ನಾನು ಅಪ್ಡೇಟ್ ಕೊಡ್ತೀನಿ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಈ PDF ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.